ಬಂಜಾರ ಸೇವಾ ಸಂಘದ ವತಿಯಿಂದ ಸಮಾಜದ ನಾಯಕರು, ನಾವುಗಳು ಮತ್ತು ಕಾರ್ಯಕಾರಿಗಳ ಹಾಗೂ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಹೊನ್ನಾಳಿ ತಾಲೂಕಿನ ಎಲ್ಲರಿಗೂ ಸನ್ಮಾನದ ಅಧ್ಯಕ್ಷತೆಯನ್ನು ರವಿ ನಾಯಕ್ ಅವರು ವಹಿಸಿಕೊಂಡಿದ್ದಾರೆ. ಶಾಸಕರು, ಈ ಕ್ಷೇತ್ರದ ಶಾಸಕರು ಗೌರವರು ಮಾತ್ರ ಅಲ್ಲ, ಅವರ ಅಣ್ಣರಿಂದ ಹಿಡಿದು ಅವರ ಫ್ಯಾಮಿಲಿ ಯಾವತ್ತೂ ನಮ್ಮ ಸಮಾಜದ ಮೇಲೆ ಬಹಳ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಬರ್ತಾರೆ. ನೀವು ಕೂಡ ಅವರ ಮೇಲೆ ಅಷ್ಟೇ ವಿಶ್ವಾಸವನ್ನು ಮಾಡಿಕೊಂಡು ನನಗೆ 1951ರಲ್ಲಿ ಚಿಕ್ಕಬಾಸು ತಾಂಡವರು ಕೊಟ್ಟ ಮನವಿಯನ್ನು ಅವತ್ತವರಿಗೆ ಕೊಟ್ಟ ಮನವಿಯನ್ನು ಗೌರವರು ಇವತ್ತು ಹಿಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವತ್ತಿನಿಂದಲೂ ಇವತ್ತಿನವರೆಗೆ ನೀವು ಯಾಕೆ ಎಷ್ಟು ರೀತಿ ವಿಶ್ವಾಸ ಅನ್ನೋದಕ್ಕೆ ಆ ಮನವಿ ನೋಡಿದಾಗ ಅದನ್ನೇನು ಇತ್ತು ಅನ್ನೋದನ್ನು ಕೂಡ ನಾನು ಓದಿದೆ. ಅಷ್ಟು ವಿಶ್ವಾಸವನ್ನು ಇದ್ದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಶಾಂತನಗೌಡರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಬಯಲುಸೀಮೆ ಸಮಿತಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಮಂಜಣ್ಣವರೇ, ದಾಖಲಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ನಮ್ಮ ನಾಯಕರು ಉದ್ಯಮವಾದಂಥ ಜಗನ್ನಾಥರವರೇ, ಈ ಎಲ್ಲ ಕಾರ್ಯಕ್ರಮಕ್ಕೆ ಬಹಳ ಚಾಲನೆಯನ್ನು ಕೊಟ್ಟಂಥವರು, ಇದು ಆಗಲೇಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಈಶ್ವರ ನಾಯಕರವರು ಈ ಒಂದು ಕಾರ್ಯಕ್ರಮದ ಧ್ರುವಾಗಿಗಳು ಮತ್ತು ಸೂರ್ಯಗೌಡನ ಕೊಪ್ಪದ ಆ ಸಂಸ್ಥೆಯ ಮುಖಂಡರು, ಸಂಸ್ಥಾಪಕರು ಹೌದು ಅಂತ ಡಾಕ್ಟರ್ ಈಶ್ವರ ನಾಯಕರವರೇ, ಕೆಪಿಸಿಸಿಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದಂಥ ಉಮಾಪತಿಯವರೇ, ಶಿವರಾಮ್ ನಾಯಕ್ ಅವರೇ, ಎಲ್ಲರ ಹೆಸರು ಓದ್ಬಿಡ್ತಾನೆ, ಭಾಳ ಲೇಟ್ ಆಗ್ತದೆ. ಶ್ರೀ ವಿನಯ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನಂಜಾ ನಾಯಕರು ಬಂದು ಭಾಷಣ ಮಾಡಿದ್ದಾರೆ. ಪ್ರಕಾಶ್ ನಾಯಕರು ಇದ್ದಾರೆ. ಅದರ ಜೊತೆಗೆ ಭಾಳ ನಮಗೆ ಖುಷಿ ಅಂತ ಹೇಳಿದರೆ ಲೋಕೇಶ್ ನಾಯಕ್ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥವರು. ಅವರು ಅವರ ವಿಚಾರಗಳನ್ನು ಹೇಳಿದ್ದಾರೆ. ವಿಕ್ರಮ್ ನಮ್ಮ ಸಮಾಜದಲ್ಲಿ ಹುಟ್ಟಿದ್ರು. ಅದು ಹೊನ್ನಾಳಿ ತಾಲೂಕಿನ ಒಬ್ಬ ಮಗನಾಗಿ ಮೌಂಟ್ ಎವರೆಸ್ಟ್ ಅನ್ನು ತೇಗಿಸಿ ಕಟ್ಟಿದ್ದಾರೆ. ನಾವು ಪುಸ್ತಕದಲ್ಲಿ ಓದಿದ್ವಿ. ಅವರು ಇವರು ಹೋಗಿ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿ ಒಂದು ದೊಡ್ಡ ಪತಾಕೆಯನ್ನು ಹಾರಿಸಿ ಸಮುದಾಯಕ್ಕೆ ಹೆಸರನ್ನು ತಂದಿದ್ದಾನೆ. ಆದರೆ ಅವರಿಗೆ ನಾವು ಮತ್ತು ಗೌಡರು ಇಬ್ಬರು ಸೇರಿ ಹೋದ್ಸಲ ನಮಗೆ ಒಂದು ಅವಕಾಶ ಮಾಡಬೇಕಾಗಿತ್ತು. ಕಾರಣ ನನ್ನಿಂದ ಆಗಿಲ್ಲ. ಈ ಸರಿ ನಾನು ವಿಕ್ರಮನ್ ನೋಡಲಿಲ್ಲ. ಗೌಡ್ರಿಗೆ ಹೇಳ್ತಾ ಇದ್ದೆ, ಗೌಡ್ರ ವಿಕ್ರಮನ್ ಏನಾರ ಮಾಡಬೇಕಂದ್ರೆ ಇಲ್ಲೇ ಬಂದಂಗೆ ಅವರು ಅದು ಎದ್ದು ಬಿಟ್ಟ ಅಂತ ಒಬ್ಬ ಆತ್ಮೀಯ ಸೋದರ ಶ್ರೀ ವಿಕ್ರಮ್ ಅವರೇ ಹಾಗೂ ಸಂಜು ನಾಯಕ್, ಕೃಷ್ಣ ನಾಯಕ್, ಎಸ್ ಕುಮಾರ್ ನಾಯಕ್, ಹನುಮಂತಿಬಾಯಿ, ಈಶ್ವರ್ ನಾಯಕ್, ಮನ್ನೇಶ್ ನಾಯಕ್ ಮತ್ತು ನಮ್ಮ ಹೆಂಕ ನಾಯಕರು, ನಮ್ಮ ಭಾಳ ಹಿರಿಯರು, ಸೂರಗೊಂಡನ ಕೊಪ್ಪದಲ್ಲಿ ಸಂಸ್ಥಾಪಕರಾಗಿ ಡಾಕ್ಟರ್ ಈಶ್ವರ್ ನಾಯಕ್ ಅವ್ರ ಜೊತೆ, ಗೋವಿಂದ್ ನಾಯಕರ ಜೊತೆ, ನಮ್ಮ ಗೋವಿಂದ್ ನಾಯಕರನ್ನು ಕೂಡ ನಾನು ನೋಡಿದ್ದೆ. ಇತ್ತೀಚೆಗೆ ಅವರು ನಿಧನರಾದರು. ಗೋವಿಂದ್ ನಾಯಕರು ಎಲ್ಲರೂ ಸೇರಿ ಇವತ್ತೇನು ಸಂತ ಸೇವಾದಾರರು ಇಲ್ಲಿ ಹುಟ್ಟಿದ್ರು ಅಂತ ಹೇಳಿ ಇವತ್ತೊಂದು ಸಂಸ್ಥೆಯನ್ನು ಕಟ್ಟಿದ್ರಲ್ಲ, ಆ ಸಂಸ್ಥೆಗೆ ನಾವು ಪದೇ ಪದೇ ಬಸನಗೌಡರನ್ನ ನೆನೆಸ್ಕೊಳ್ತೇವೆ. ನಾನು ಬಸನಗೌಡರನ್ನ ನೋಡಿರಲಿಲ್ಲ. ಆದರೆ ಬಸನಗೌಡರು ಸೇವಾಲಾಲ್ ದೇವಸ್ಥಾನ ಕಟ್ಟುವುದರಿಂದ ಹಿಡಿದು ಆ ಜಾಗ ಕೊಡಿಸೋದ್ರಲ್ಲಿ ಅವರದು ಪಾತ್ರ ಇತ್ತು ಅನ್ನೋದನ್ನು ಈಶ್ವರ ನಾಯಕರು ನನ್ನ ಹತ್ರ ಪದೇ ಪದೇ ಹೇಳ್ತಾ ಇದ್ದರು. ಯಾವ ಜನ್ಮದ ಋಣಾನು ಏನೋ, ನಾನು ಕೂಡ ಇದಕ್ಕೆ ಸಂಬಂಧ ಇರೋದು. ನಾನು ಹುಟ್ಟಿರೋದು ರಾಣೆಬೆನ್ನೂರು ತಾಲೂಕು ಕಂಡೆರಾನಹಳ್ಳಿ ತಾಂಡದಲ್ಲಿ. ಅಲ್ಲಿ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿ, ಬ್ಯಾಡಗಿಕೋಟೆ MLA ಆಗಿ, ಹಾವೇರಿಕೋಟೆ MLA ಆಗಿ, ಮಂತ್ರಿ ಆಗಿ, ಈಗ ಡೆಪ್ಟಿ ಸ್ಪೀಕರ್ ಆಗಿದ್ದಾನೆ. ಅಲ್ಲಿ
ಅಲ್ಲಿಂದ ನಿಮ್ಮ ತಾಲೂಕಿಗೆ ಬಂದು ಇಲ್ಲಿ ಸಂತ ಸೇವಾಲಾಲ್ ಮಹಾಮಠ ಸಮಿತಿಯ ಅಧ್ಯಕ್ಷರಾಗಿ ಅವತ್ತು ಈಶ್ವರ್ ನಾಯಕರು ಆಗಬೇಕು ಅಂತ ಬಂದಿದ್ರು. ನನಗೆ ಗೊತ್ತಿಲ್ಲ, ನನಗೆ ಅವ್ರು ಬಂದಿರೋದು ಗೊತ್ತಿಲ್ಲ. ಆದ್ರೆ ನನಗೆ ನಾನು ಎದಕ್ಕೆ ಬಂದಿದ್ದೆ, ಮೀಟಿಂಗ್ ಮುಖಾನ ಕರ್ತಾರ ಅಂತ ಹೋದೆ. ಅದೇನೋ ಮಸೂರಿ ಮಾಡಕ್ಕೆ ಹೋಗಿ ಮಸೂರಿ ಕೈ ಮುಗಿಯಕ್ಕೆ ಹೋಗಿ ನಮಾಜ್ ಮಾಡಕ್ಕೆ ಹೋಗಿ ಮ್ಯಾಲ ಮಸೀದಿ ಬಿದ್ದು ಅಂದಾಗ ನಮ್ಮ ಮ್ಯಾಲ ಬಿದ್ದು ಬಿಡ್ತು. ಅದೇನೋ ಇರಲಿ, ಸೇವಾಲಾಲರ ಕೃಪಾಶೀರ್ವಾದದಿಂದ ಇವತ್ತು ನಾನು ಕೂಡ ಹೊನ್ನಾಳಿಯವನಾಗಿ ಅಲ್ಲಿದ್ರೂ ಸಹಿತ 4 ತಾಲೂಕಿನಾಗ ಸ್ಪರ್ಧೆ ಮಾಡಿ ಎಮ್ಮೆಲ್ಯೆ ಆಗಿದ್ರು ಸಹಿತ ಹೊನ್ನಾಳಿ ತಾಲೂಕಿಗೆ ಬಂದು ಸೇವಾಲಾಲರ ಒಂದು ಸಮಿತಿಯ ಅಧ್ಯಕ್ಷನಾಗಿ ನನ್ನಿಂದ ಏನು ಸಾಧ್ಯತೆ ಇದೇನೋ ಅದನ್ನೆಲ್ಲವನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನೀವೆಲ್ಲ ಕೊಟ್ಟಿದ್ರಿ. ನನ್ನ ಭಾಳ ಪ್ರೀತಿಯಿಂದನೂ ನಮ್ಮ ಶಾಸಕರು, ನಾನು ಏನು ಕೇಳಿದ್ರೆ ಇರಲಿ, ನಮ್ಮ ಶಾಸಕರು ಆ ಸಮುದಾಯಕ್ಕೆ ಸಂತ ಸೇವಾಲಾಲರಿಗೆ ಎಷ್ಟು ಮಾಡಿದ್ದಾರೆ ಅಂತ ಹೇಳಿ ನಮಗೂ ಹೀರಾ ನಾಯಕರಿಗೂ ಗೊತ್ತು, ಈಶ್ವರ್ ನಾಯಕರಿಗೂ ಗೊತ್ತು. ಅವ್ರ ಎದುರುಗಡೆ ಅದಾರಂತ ಅವ್ರಿಗೆ ಹೆಗ್ಗಳಿಕೆಯಿಂದ ಹೇಳೋ ಮಾತಲ್ಲ. ಅವ್ರು ಅಷ್ಟೊಂದು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನಾದರೂ ಮಾಡಲೇಬೇಕು ಅಂತ ಮಾಡಿದ್ರು. ನಾನು ಇನ್ನೊಂದು ಮಾತನ್ನು ಅವ್ರ ಹತ್ರ ಮೊನ್ನೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ಎಲ್ಲಿ ಹೋಗಲು ಕೊಟ್ಟವರು ಹೋಗು. ಆಮೇಲೆ ನನಗೊಂದು ಆಸೆ ಇತ್ತು, ಏನು ಅಂತ ಹೇಳಿದ್ರೆ ನಮ್ಮ ಜನ ಎಲ್ಲರೂ ದುಡಿಲಿಕ್ಕೆ ಹೋಗ್ತಾರ, ಅವ್ರ ಮಕ್ಕಳಿಗೆ ಕರ್ಕೊಂಡು ಹೋಗ್ಬಿಡ್ತಾರ. ಆದ್ದರಿಂದ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತಾಗ್ತದೆ, ಅದನ್ನು ತಪ್ಪಿಸ್ಬೇಕು. ಆದ್ದರಿಂದ ಇಲ್ಲಿ ಒಂದು ರೆಸಿಡೆನ್ಷಿಯಲ್ ಶಾಲೆಯನ್ನು ಮಾಡಬೇಕು ಅಂತ ನಾನು ಬುದ್ಧಿಯಲ್ಲಿ ನೋಡಿದ್ದೇನೆ. ಅವತ್ತಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾನೆ ಇದ್ವಿ. ಈ ವರ್ಷ ಅವರು 50 ಕೋಟಿ ರೂಪಾಯಿಗಳನ್ನು ಕೊಟ್ಟು ಆ ಒಂದು ರೆಸಿಡೆನ್ಷಿಯಲ್ ಶಾಲೆಯನ್ನು ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ಹಚ್ಚಿದ್ದಾರೆ. ಅದೊಂದು 2 ಭಾಗ. ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ 1ರಿಂದ 5ನೇ ಕ್ಲಾಸ್ವರೆಗೆ ಅಲ್ಲಿ ಮಕ್ಕಳು ಓದ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಓದಿದ ನಂತರ 6, 7, 8, 9, 10, 11, 12 PUC ವರೆಗೆ 1ನೇ ಕ್ಲಾಸಿಗೆ ಅಡ್ಮಿಷನ್ ಆದ ಮಗು PUC ಮುಗಿದ ನಂತರ ಹೊರಗೆ ಹೋಗಬೇಕು. ಅಲ್ಲಿವರೆಗೂ ಅವರು ಭಾಳ ಸುಧಾರಿಸಿದ ಶಾಲೆಯಲ್ಲಿ ಮೊರಾರ್ಜಿ ದೇಸಾಯಿ ಮತ್ತು ರಾಣಿ ಚೆನ್ನಮ್ಮ ಮಾದರಿಯಲ್ಲಿ ಇವತ್ತು 50 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. ಟೆಂಡರ್ ಕರೆದಿದ್ದೀವಿ. ಇನ್ನು ಕೆಲವೇ ದಿವಸಗಳಲ್ಲಿ ಆ ಕೆಲಸ ಪ್ರಾರಂಭ ಆಗಿದೆ. ಈಗ ಶಾಲೆಯೂ ಕೂಡ ಪ್ರಾರಂಭ ಮಾಡಿಬಿಟ್ಟು ಆ ಆಸೆ ನಮ್ಮದು ಶಾಸಕರದು, ಈಶ್ವರ್ ನಾಯಕರು ಪದೇ ಪದೇ ನಮಗೆ ಹೇಳ್ತಿದ್ರು, ಇಲ್ಲ ಈ ಸಮುದಾಯವನ್ನು ಒಕ್ಕಟ್ಟು ಮಾಡಬೇಕು, ಒಂದು ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಅಂತ ಹೇಳಿ. ಆದರೆ ಇವತ್ತು ಒಂದು ಸ್ವಲ್ಪ ಯಾಕೋ ಈಶ್ವರ್ ನಾಯಕರು ಅವರ ಹೇಳಿದ್ರು ನನಗೆ, ಎಲ್ಲರನ್ನೂ ಒಂದು ಮಾಡಿ ನಾನು ಒಂದಾಗಿ ಇಡಬೇಕು ನನ್ನ ಆಸೆ ಜೀವನದಲ್ಲಿ ಅಂತ ಅವ್ರು ಹೇಳಿದರು. ಸ್ವಲ್ಪ ಇದರಲ್ಲಿ ಎಡವಿದ್ದಾರೆ. ಇಲ್ಲ ಆಮೇಲೆ ಅದು ಸಪ್ರೇಟಾಗಿ ಮಾತಾಡ್ತಾರೆ. ನಾನು ಹಾಗೆ ಹೇಳಿರ್ತಾರೆ ಈಶ್ವರ ನಾಯಕರ ಗುಣ ಹೆಂಗೆ ಅನ್ನೋದನ್ನು ನನಗೆ ಗೊತ್ತು. ನಿಮ್ಮೆಲ್ಲರಿಗಿಂತ ನೀವು ಭಾಳ ಈ ಗುಣ ಕೊಟ್ಟಿರ್ಬೋದು, ಈ ತಾಲೂಕಿನಲ್ಲಿ ಇರ್ಬೋದು. ಆದರೆ ಈಶ್ವರ ನಾಯಕರು ಹೆಂಗೆ ಅನ್ನೋದನ್ನು ನನ್ನ ಆತ್ಮದಲ್ಲಿ ನನಗೆ ಗೊತ್ತು, ಶಾಂತನಿಯವ್ರಿಗೆ ಗೊತ್ತು. ಸ್ವಲ್ಪ ಅವರು ಒಂದು ಹಠ ಹಿಡಿದ್ರು ಬಿಡೋದಿಲ್ಲ. ಅವ್ರು ನನಗೆ ಹೇಳ್ತಿದ್ರು, ನಾನು ಈ ಸಂಸ್ಥೆ ಕಟ್ಟಿರೋದು ಇದಕ್ಕಾಗಿ, ನನ್ನ ಕಣ್ಣೆದುರು ಇದು ಬೆಳೀಬೇಕು ಅನ್ನೋ ಆಸೆಯಿಂದ ಹೇಳಿದ್ರು. ನಾನು ಈಶ್ವರ ನಾಯಕರು ನಂಬಿಕೊಂಡು ಈ ತಾಲೂಕಿಗೆ ಬಂದು ಅವ್ರ ಏನು ಆಸೆ ಇದೆ ಅದನ್ನು ಮಾಡಬೇಕು ಅನ್ನೋ ಕಾರಣ ನನಗೂ ಗೊತ್ತಿದೆ. ಅದಕ್ಕೆ ನಾನು ಈಶ್ವರ ನಾಯಕರಿಗೆ ಹೇಳಿದ್ದೀನಿ, ಇದರ ಸಂಸ್ಥಾಪಕನಾಗಿ ಇದಕ್ಕೊಂದು ಪುಸ್ತಕ ಬರೆದು ಇದನ್ನು ಪ್ರೆಸೆಂಟೇಷನ್ ಮಾಡಬೇಕು ಡಾಕ್ಟ್ರೆ ಅಂತ ಹೇಳಿ. ಆದರೆ ಡಾಕ್ಟ್ರು ಅದನ್ನು ರೆಡಿಯಾಗಿತ್ತು ಅಂತ ನನಗೆ ಹೇಳಿದರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಮಾಡ್ತಾರೆ ಅದನ್ನು ಮಾಡಿದ್ರೆ ಒಂದು ಈಶ್ವರ ನಾಯಕರು ಏನು ಮಾಡಿದ್ರು, ಅವತ್ತು ಏನಿತ್ತು, ಅವತ್ತಿನ ಒಂದು ಕಲ್ಲಿನ 4 ಕಲ್ಲು ಹಾಕಿದ್ದು ಒಂದು ಇದು ಇದೆ ಬೊಕ್ಕೇಶ್ವರ. ಒಂದು 4 ಕಲ್ಲು ಹಾಕಿದ್ದು ಒಂದು ಗುಡಿ ಇದೆ. ಗುಡಿನೂ ಕಟ್ಟಿಲ್ಲ, ಅದಕ್ಕೆ ಕಲ್ಲು ಹಾಕಿದ್ದು
ನಾನು ನೋಡಿಲ್ಲ, ಫೋಟೋದಾಗ ನೋಡಿದ್ರು. ಅವತ್ತಿದ್ದಂಥ ಸೂರ್ಯಗೊಂಡನ ಕೊಪ್ಪ ಇವತ್ತು ಏನಾಗಿದೆ, ಭಾಳ ಗಜಗಜಾಂತರದಿಂದ ಇದು ಆಗಿದೆ. ಶಾಂತನಗೌಡರಿಂದ ನನ್ನೊಂದು ಮನವಿ, ಆದರೆ ಅವರೆಲ್ಲ ಮಾಡಿದಾರ. ಈಗೇನು ನೀವು ಕೆರೆ ನೀರು ತರಬೇಕು ಅಂತ ಒಂದು ಪ್ಲಾನ್ ಹಾಕೊಂಡು ಎಲ್ಲ ಮಾಡಿದ್ರಿ. ಕರೆಂಟಿನ ತೊಂದರೆಯಿಂದ ಅದು ಸ್ವಲ್ಪ ಸಮಯ ಹಿಡಿದಿದೆ. ಆದರೆ ನಮಗೆ ಅದನ್ನ ಕೆರೆ ತುಂಬಿಸಿದ್ರೆ ಆ ಸಪ್ತ ಮಾತಕ್ಕೆ ಕೊಳ ತುಂಬಿಸಿ ನಾವು ಇದನ್ನು ಮಾಡಿದ್ರೆ ಅದು ನೀರು ನಾವು ಬೇರೆ ಕಡೆಯಿಂದನೂ ತರ್ತಾ ಇದ್ದೀವಿ ಹೊರಗಿಂದ. ಆದ್ರೆ ಅದೊಂದು ಎಲ್ಲರ ಆಸೆ ಇದೆ ಗೌಡ್ರೆ. ಅದನ್ನೊಂದು 3-4 ತಿಂಗಳದೊಳಗೆ ನೀವು ನಾವು ಸೇರಿ ಅದನ್ನೊಂದು ಪೂಜೆ ಮಾಡಿದ್ರೆ ನನ್ನ ಆಸೆ ಈಡೇರ್ತದೆ ಅನ್ನೋದು ಒಂದು. ಅದರ ಜೊತೆಗೆ ರಾಘವೇಂದ್ರ MP ಅದಾರ. ಆಮೇಲೆ ನಮ್ಮ ಸೋಮಣ್ಣವರು ರೈಲ್ವೆ ಮಂತ್ರಿಗಳಾಗಿದ್ದಾರ. ಇಂದ ಅಂಗಡಿ ಅಂತ ಹೇಳಿ ಒಬ್ಬರು ಮಂತ್ರಿ ಇದ್ರು. ಅವ್ರಿಗೆ ನಾನು ಭಾಳ ಗೆಳೆಯ. ನಮ್ಮ ಬಿಜಾಪುರದವರು, ಬೆಳಗಾಂದವರು. ಅವರು ಕೋವಿಡ್ನಾಗ ನೀರು ಹೋಗ್ಬಿಟ್ಟು ಅವ್ರಿಗೆ ನಾನು ಅವತ್ತು ಹೇಳಿ ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಮಾಡಬೇಕು ಅಂತ ಮಾತಾಡಿ. ಆ ಪ್ರಕಾರ ಆಗಿದೆ. ಈಗೂ ಕೂಡ ರಾಘವೇಂದ್ರ ಜೊತೆ ಮಾತಾಡಿದ್ದಾರೆ. ಆದಷ್ಟು ಬೇಗನೆ ಆ ರೈಲು ಇಲ್ಲಿಂದ ನಮ್ಮ ರಾಣೆಬೆನ್ನೂರಿಗೆ ಬರ್ತದೆ, ನಾವಿರೋ ಜಾಗಕ್ಕೆ ಹೋಗ್ತದೆ. ಆ ರೈಲು ಒಂದು ಆದರೆ ನಮ್ಮ ಸೂರ್ಯಗೊಂಡನ ಕೊಪ್ಪಕ್ಕೆ ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಭಕ್ತರು ಇಲ್ಲಿ ಬರ್ತಾರೆ. ಮತ್ತು ಇವತ್ತೇನು 700 ಮಕ್ಕಳು ಇಲ್ಲೇನು ರೆಸಿಡೆನ್ಷಿಯಲ್ ಆಗ್ತಾರೆ. ಅದಕ್ಕೆ 15 ಎಕರೆ ಜಾಗನೂ ಕೂಡ ನಾವು ನಾನು ಮಂತ್ರಿ ಇದ್ದಾಗ ಅದನ್ನು ಹಿಡಿದಿದ್ದು ಸ್ಯಾಂಕ್ಷನ್ ಮಾಡಿದ್ವಿ ಗೌರ್ಮೆಂಟ್ನಿಂದ. ಆ 700 ಮಂದಿ ಮಕ್ಕಳು ತಂದೆ ತಾಯಿಗಳು ಅಲ್ಲೆಲ್ಲರೂ ಬಂದು ಅವ್ರಿಗೆ ಇರ್ಲಿಕ್ಕೂ ವ್ಯವಸ್ಥೆ ಮಾಡಿದ್ವಿ. ಈಗ ಇರಕ್ಕೆ ಬೇಕಾದಷ್ಟು ವ್ಯವಸ್ಥೆನೂ ಮಾಡಿದ್ದೀವಿ. ಅವರೆಲ್ಲರೂ ಬಂದು ಅಂದ್ರೆ ಸೂರ್ಯಗೊಂಡನ ಕಪ್ಪ ಕಣ್ಣಾಗಿ ಹರೋ ಬರೋದ್ರೆ ಸೇವಾಲಾಲ್ ಮರಿಯಮ್ಮ ಮೂರ್ತಿ ಮಾತ್ರ ಬಂದ್ರೆ आपको ही वाले जेरकाला में काय होते पूरा डॉक्टर रिक्वेस्ट करूँ तो समाज कलकड़ी वालों से समाज बातों के तरीके समाज बातों से यदि समाज सजनी बेड़े ये कर ले समुदाय आता व्यक्त करने के लिए विनंती सर तमने सेंस बढ़ा नायक गांव कारभारी में आज का एक ಸಂವಿಧಾನಾತ್ಮಕವಾದಂಥ ಹುದ್ದೆ ಬಸವಣ್ಣವರು ಗೌಡ್ರ. ಬಸವಣ್ಣ ಅವತ್ತು ಪಾರ್ಲಿಮೆಂಟ್ ಮಾಡಿ ಎಲ್ಲ ಸಮುದಾಯದವ್ರನ್ನ ಸೇರಿಸಿ ಪಾರ್ಲಿಮೆಂಟ್ ಮಾಡಿದ್ರು. ಪ್ರಪಂಚಕ್ಕೆ ಅವ್ರ ಹೆಸರಿದೆ. ಆದರೆ ನಮ್ಮ ನಾಯಕ कारभारी ಅಂದ್ರೆ ನಮ್ಮದು ಮುಖ್ಯಮಂತ್ರಿ ಮಂತ್ರಿ ಎಲ್ಲ ಸಚಿವರೆಲ್ಲ ಇದ್ದಾರೆ ಸರ್. ಅದು ನಮ್ಮ ಒಂದು ಸಂಕೇತ. ಅದನ್ನು ಇವತ್ತು ನಾವೆಲ್ಲರೂ ಅವ್ರಿಗೆ ಬರ್ತಿದ್ವಿ. ಅದಕ್ಕೆ ನಮ್ಮ ಈಶ್ವರ ನಾಯಕರು ಇಲ್ಲ ಇದನ್ನೆಲ್ಲರಿಗೂ ಒಂದು ಸನ್ಮಾನ ಮಾಡಬೇಕು ಅಂತ ಇವತ್ತು ಹೊಸ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನನಗೂ ಬಹಳ ಖುಷಿಯಾಗಿದೆ. ಆದ್ದರಿಂದ ಇದನ್ನು ಎಲ್ಲ ಕಡೆಗೂ ಮಾಡಿ ಆ ಅಸ್ತಿತ್ವವನ್ನು ಉಳಿಸಿದಾಗ ನಾವೆಲ್ಲ ಕೋರ್ಟ್ ಕಚೇರಿಯಲ್ಲಿ ಹೋಗಂಗಿಲ್ರಿ. ನಮ್ಮ ನಾಯಕ ಯಾವ कारभारी ಅಂದ್ರೆ ನಾವು ಪಂಚಾಯತಿ ಹಾಕ್ತೀವಿ. ಅವ್ರು ಏನು ಪಂಚಾಯತಿ ಮಾಡಿಕೊಡ್ತಾರೆ ಆ ಪಂಚಾಯತಿ ಪ್ರಕಾರ ನಾವು ಒಪ್ಕೊಂತೀವಿ. ಇದು ನಮ್ಮ ಸಂವಿಧಾನ. ಅಂಬೇಡ್ಕರ್ ಬರೆದ ಸಂವಿಧಾನ ಒಂದು ಕಡೆ ಆದ್ರೆ ನಮ್ಮ ನಾಯಕ ಯಾವ कारभारी ಅವರ ಸಂವಿಧಾನ ಸೇವಾಲಾಲ್ ಸಂವಿಧಾನ ಇದೆ. ಅದಕ್ಕಾಗಿ ಇವತ್ತು ಏನು ಕೇಳೋದು ಡಾಕ್ಟರ್ ಇದನ್ನು ಮಾಡಿದ್ದಾರೆ. ಇದನ್ನೇ ಇಡೀ ರಾಜ್ಯದಲ್ಲಿ ಇದಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕು. ಅವ್ರಿಗೆ ಯಾರು ಇವತ್ತು ಮಾತಾಡಿಸ್ತಾ ಇಲ್ಲ. ನಾಯಕ ಯಾವ कारभाರಿಗಳಿಗೆ ಇವತ್ತು ಯಾರು ದಾದ ಮಾಡ್ತಾ ಇಲ್ಲ. ಇವತ್ತು ಕಾಲ ಮುಂದೆ ಹೋಗ್ಬಿಟ್ಟಿದೆ. ಅವತ್ತಿನ ಕಾಲದಾಗ ಅವ್ರು ಹೇಳಿದ್ದು ಕೇಳ್ತಿದ್ವಿ. ಈಗ ಹೊರಗೆ ನೀನು ಕೇಳಬೇಕು, ನಮ್ದು ಕೇಳಿ ನೀನು ಅಂತ ಹೇಳೋಂಥ ಕಾಲ ಬಂದಿದೆ. ಆ ಸಂವಿಧಾನಕ್ಕೆ ಹೆಚ್ಚು ಬೆಲೆ ಕೊಟ್ಟು ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ನೀವೆಲ್ಲ ವಿದ್ಯಾವಂತರಾಗಿದ್ದೀರಿ. ನಾವೇ ಹಿಂದುಳಿದಿದ್ದವರು, ಹೊಳೆಯಿಂದ ಆಚೆ ಕಡೆಗಿದ್ದಾರೆ. ನೀವು ಹೊಳೆಯಿಂದ ಈಚೆ ಕಡೆಗಿದ್ದಾರೆ. ಸೇವಾ ಮಹಾರಾಜರು ಮಾಡಿದ್ರು, ಅದರ ಉಪಯೋಗ ತಗೊಂಡು ನೀವು ಮುಂದೆ ಬಂದಿದ್ದೀರಿ. ಆದರೆ ಸ್ವಲ್ಪ ಮೊನ್ನೆ ನಮ್ಮಲ್ಲಿ ಈ ಒಳ ಮೀಸಲಾತಿಯಲ್ಲಿ ಕೆಲವು ಎಡರುಗಳಾಗಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದನ್ನು ನಾನು ಈಗಾಗಲೇ ಗಾಂಧಿ ಭವನದಲ್ಲಿ ಈಶ್ವರ ನಾವು ಜಗನ್ ನಾಯಕರು ಅನಂತ ನಾಯಕರು ಎಲ್ಲರೂ ಕೂಡ ಮೀಟಿಂಗ್ ಮಾಡಿದ್ವಿ. ಆಮೇಲೆ ಈಗೂ ಕೂಡ ನಿಮ್ಮ ತಾಲೂಕಿನಲ್ಲಿ ಬರೋದಕ್ಕಿಂತ ಪೂರ್ವದಲ್ಲಿ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿ ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ತಗೊಂಡು ಬಂದಿದ್ದೀನಿ.
ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಅವ್ರದ್ದು ಬೇಡಿಕೆ ಇದೆ ಸರ್, ಒಂದು ಪಂಚಾಯತ್ ಭವನ ಕಟ್ಟಬೇಕು, ಅದಕ್ಕೆ ಒಂದು ಜಾಗವನ್ನು ಕೂಡ ಗೌರವ ಕೊಡಿಸಬೇಕು ಅಂತೇಳಿ ಈಗ ನನ್ನ ಹತ್ರ ಮನವಿ ಕೊಡ್ತಿದ್ದಾರೆ. ಆ ಮನವಿಯನ್ನು ಕೊಟ್ಟು ಬಿಡ್ತೀವಿ ಸರ್. ಅಂತ ಪಂಚಾಯತ್ ಭವನ ಕಟ್ಟಬೇಕು ಅಂತಾರೆ. ಮತ್ತೆ ನಾನು ಗೌರವ ಯಾರು ಇಲ್ಲದ ಸಂದರ್ಭದಲ್ಲಿ ನಾವು ಮೊನ್ನೆ ಬಂಜಾರ ಉದ್ಯಾನವನ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿ ಫೆಬ್ರವರಿ 13ನೇ ತಾರೀಕಿನ ದಿವಸ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಸಮುದಾಯದವರೆಲ್ಲರಿಗೂ ನೀವೇನು ದುಡ್ಡು ಕೊಡಬೇಡ್ರಿ ಕೊಡ್ರೆ, ನಮ್ಮ ಸಮುದಾಯದವರೆಲ್ಲರೂ ಸೇರಿ ಸೇವಾಲಾಲದ ಒಂದು ಹೆಚ್ಚಿನ ಮೂರ್ತಿ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಎಲ್ಲರೂ ಪಟ್ಟಿ ಹಾಕಿ ಕೊಟ್ಟು ಬರುವಾಗ ಸೇವಾಲಾಲನ್ನು ನೋಡ್ಕೊಂಡು ಅವ್ರು ಹುಟ್ಟಿದ ಸ್ಥಳ ಇದು, ಅದಕ್ಕೆ ಅದನ್ನು ನೋಡ್ಕೊಂಡು ಒಳಗೆ ಬರಬೇಕು ಅನ್ನೋದು ಒಂದು ಆಸೆ ನಮ್ಮದಿದೆ. ಅದಕ್ಕಾಗಿ ನನಗಂತ ಆಸೆ ಇದೆ, ಅದು ಒಂದು ಆಗಬೇಕು. ಮತ್ತು ಇಲ್ಲೆಲ್ಲ ಜನ ಬಂದರು, ಇದಕ್ಕೆ ನಡ್ಕೊಂತ ಬರ್ತಾರೆ, ಮಾಲಿ ಹಾಕೊಂಡು ಬರ್ತಾರೆ. ಅದಕ್ಕೆ ಅವ್ರಿಗೆ ಒಂದು ಸಮುದಾಯ ಭವನ ಕಟ್ಟಬೇಕು ಅಂತ ಡಾಕ್ಟರ್ದು ನಮ್ಮದು ಆಸೆ ಕೂಡ ಇದೆ. ಅದಕ್ಕೆ ನೀವು ಇದ್ದೀರಿ, ನಮ್ಮ ಸೇವಾ ಭಾಯ. ಅದಕ್ಕೆ ನಾವು ನಿಮ್ಮ ಹತ್ರ ಕೇಳಿದಾಗ ಇನ್ನೊಬ್ಬರ ಹತ್ರ ಕೇಳಕ್ಕೆ ಆಗಲ್ಲ. ಅದಕ್ಕೆ ನಮ್ಮ ಕಾಲದಾಗ ನಿಮ್ಮ ಕಾಲದಾಗ ಅದು ಒಂದು ಮಾಡಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ ಕೊಡೋ ನಂತರ ಅಂತ ಹೇಳ್ಬಿಡ್ತಾರೆ. ಅವ್ರದ್ದು ಹೆಸರಿಗೆ ಆಮೇಲೆ ನಮ್ಮ ಮಂಜಣ್ಣರು ದೇವರ ಸೇವಾಲಾದ ಆಶೀರ್ವಾದದಿಂದ ಈ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಆಗಿದ್ದಾರೆ. ಅದರಾಗೂ ಒಂದು ದುಡ್ಡು ನಾವು ಕೊಡಿಸ್ತೇವೆ ಮಂಜಣ್ಣರಿಂದ ಹೇಳಿ. ಮಂಜಣ್ಣಿಗೆ 40 ಕೋಟಿ ಇಲ್ಲ ಹತ್ರ ನಾನೆಲ್ಲ ಮಾಹಿತಿ ತಗೊಂಡು ಬಂದಿದ್ದೇನೆ. ಬಯಲಿಸಿನಾಗ ಐತಿ, ನಾನು ಮಲ್ನಾಡಿನಾಗ ಬರ್ತದೆ, ಬಯಲಿಸಿನಾಗ ಬರ್ತದೆ. ನನಗೆ ಯಾವ ತಾಲೂಕು ಬರ್ತಾವೆ? ಒಂದು ತಾಲೂಕು ಬಯಲಿಸಿನ ಬರ್ತದೆ, ಒಂದು ತಾಲೂಕು ಗಾಳಿ ಬರ್ತದೆ. ಅದಕ್ಕೆ ನಾನು ಈಗಾಗಲೇ ಏನೇನು ಬಂಡವಾಳ ಇದೆ ಅಂತ ತಿಳ್ಕೊಂಡಿದ್ದೇನೆ. ನಮ್ಮ ಜನರ ಪ್ರೀತಿ ವಿಶ್ವಾಸದಿಂದ ನಮ್ಮ ಏನು ಬೇಡಿಕೆಗಳನ್ನು ಹೊರಡ್ರೆ 1951ರಾಗ ಏನೇನು ನೀವು ಇಟ್ಟಿದ್ದನ್ನ ಇಟ್ಕೊಂಡಿದ್ದೀವಿ ಪುಣ್ಯಾತ್ಮ. ಈಗ ಆ ಬೇಡಿಕೆಗಳನ್ನ ಎಲ್ಲವೂ ಹೆಚ್ಚು ಕಡಿಮೆ ಆಗಿದ್ದಾವೆ, ಯಾವುದೂ ಉಳಿದಿಲ್ಲ. ಮತ್ತು ನಮ್ಮ ಇವರು ಒಂದು ಕಂದಾಯ ಗ್ರಾಮದ ಬಗ್ಗೆ ಹೇಳಿದ್ರು. ಅದು ನಮ್ಮ ಕಾಲದಲ್ಲಿ ನಾವು ಇದ್ದಾಗಲೇ ಆ ಕಾನೂನು ಜಾರಿಗೆ ಬಂದಿತ್ತು. ನಾವು ನೀವು ಸೇರಿ ಮಂಜಣ್ಣ ಮತ್ತು ಡಾಕ್ಟ್ರು ಎಲ್ಲರೂ ಇರ್ತಾರೆ. ಅದನ್ನು ಎಲ್ಲರಿಗೂ ಕೂಡ ಪಟ್ಟ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ನಾನು ಮಂತ್ರಿ ಇದ್ದಾಗ ಆ ಕಾನೂನು ಜಾರಿಗೆ ಬಂದಿದೆ. ಅದಕ್ಕಾಗಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ. 6ನೇ ಗ್ಯಾರಂಟಿಯಾಗಿ ಹೊಸಪೇಟೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಈ ತಾಂಡದಲ್ಲಿ, ಹಾಡಿಯಲ್ಲಿ, ಹಟ್ಟಿಯಲ್ಲಿ ಏನೇನು ಒದರಿ ನಿಮ್ಮೆಲ್ಲರಿಗೂ ಈ ಸೊಟ್ಟು ಮಾಡಿ ಕೊಡ್ತಕ್ಕಂಥದ್ದನ್ನು ಮಾಡಿಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿ, ಇನ್ನು ಒಂದು ಎಲ್ಲಿ ಫಾರೆಸ್ಟ್ ಜಮೀನಿಗೆ ಅದು ಒಂದು ಸ್ವಲ್ಪ ತೊಂದರೆ ಇದೆ. ಮೊನ್ನೆ ನಮ್ಮ ಕಂದಾಯ ಮಂತ್ರಿಗಳು ಹೇಳಿದ್ದಾರೆ. ನಾನು ಯಾವ ದಿವಸ ಈಗಾಗಲೇ ನಮ್ಮ ಪಿಟಿಷನ್ ಕಮಿಟಿಯಲ್ಲಿ